ನಿಮ್ಮ ಹೆಸರು? ಮಂಜುನಾಥ್ ಸರ್. ಮಂಜುನಾಥ, ಹೇಳಿ ಇಲ್ಲಿ ಗೌರ್ಮೆಂಟ್ ಶಾಲೆಗಳು ಮತ್ತು ಇದೆಲ್ಲ ಹೆಂಗೆ ಯಾವ ಥರ ಸಮಸ್ಯೆ ಇದೆ? ಇಷ್ಟೊಂದು ಗೌರ್ಮೆಂಟ್ ಶಾಲೆದಾಗಿದೆ ಸರ್. ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋಣ. ಇಲ್ಲಿ ಏನೇ ಒಂದು ಹೆರಿಗೆ ಆದರೂ ಏನೇ ಸಮಸ್ಯೆ ಬಂದರೂ ಫಸ್ಟ್ ಹೋಗೋದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಬೇಸಿಕ್ ನೀಡ್ಸ್ ಅನ್ನೋದಿಲ್ಲ ಅಲ್ಲಿ. ಈಗ ರೀಸೆಂಟಾಗಿ ನೋಡಿರ್ಬೋದು, ಪುಲ್ಗಾನಹಳ್ಳಿ ಹೆಂಗ್ಸು ಸತ್ತೋಯ್ತು. ಬ್ಲಡ್ ರಿಪೋರ್ಟ್ ಚೇಂಜ್ ಮಾಡಿಕೊಟ್ಟಿದ್ದಾರೆ ಅಂತ ಹಳ್ಳಿಪುರದಿಂದ. ಅಂದರೆ ಹಳ್ಳಿಪುರದಿಂದ ಅಂದರೆ ಯಾವ ಹಾಸ್ಪಿಟ್ಲ್ ಅದು? ಗೌರ್ಮೆಂಟ್ ಹಾಸ್ಪಿಟ್ಲೇ. ಬ್ಲಡ್ ರಿಪೋರ್ಟ್ ಚೇಂಜ್ ಆಗಿಕೊಟ್ಟಿದ್ದಾರೆ. ಬಟ್ ಅದು ಕರೆಕ್ಟಾಗಿ ಎಕ್ವಿಪ್ಮೆಂಟ್ಸ್ ಇಲ್ಲ, ಡಾಕ್ಟರ್ಸ್ ಇಲ್ಲ, ಫೆಸಿಲಿಟೀಸ್ ಇಲ್ಲ, ಟೈಮ್ ಸೆನ್ಸ್ ಇಲ್ಲ, ಏನೂ ಇಲ್ಲ. ಇದು ಮೇಜರಾಗಿ ಯೂಟಿಲೈಸ್ ಮಾಡ್ಕೊಂಡು ನಮ್ಮ ಹಿಂದೂಗಳೇ. ಅವ್ರಿಗೇನು ಅವ್ರಿಗೆ ಎಲ್ಲ ಫೆಸಿಲಿಟೀಸ್ ಅವ್ರಿಗಿದ್ದಾವೆ. ಕಮ್ಯುನಿ ಹಾಸ್ಪಿಟ್ಲ್ ಇದೆ, MH ಹಾಸ್ಪಿಟ್ಲ್ ಇದೆ, ಇವೆಲ್ಲ ಇದ್ದಾವೆ. ಅವ್ರಿಗೆ ಹೋದರೆ ಅವ್ರಿಗೆಲ್ಲ ಡಿಸ್ಕೌಂಟು ಆ ಥರ ಎಲ್ಲ ಇರುತ್ತೆ. ಬಟ್ ಅದು ಡಿಸ್ಕೌಂಟ್ ನಿಮ್ಗೆ ಕೊಡಲ್ಲ? ನಮ್ಗಂದ್ರೆ ನಮ್ಗೆ ಕೊಡಲ್ಲ ಸರ್, ಸಿಗೋದು ಇಲ್ಲ. ಅದು ಅವ್ರಿಗೆ ಯೂಸ್ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಹಿಂದೂಗಳಿಗೆ ಸುತ್ತಮುತ್ತ ಹಳ್ಳಿಗಳು ಬರೋದು ಗೌರ್ಮೆಂಟ್ ಹಾಸ್ಪಿಟ್ಲೆ. ಬೇಸಿಕ್ ನೀಡ್ಸ್ ಇಲ್ಲ. ಮತ್ತು ಅಣ್ಣ ತಮ್ಮಂದ್ರೆ ಅಂತಾರೆ, ಯಾರು ಅಣ್ಣ ಯಾರು ತಮ್ಮ ಅಂತ ಗೊತ್ತಿಲ್ಲ. ಯಾವುದೇ ಪಂಚಾಯತಿ ಲೆಕ್ಕ ತೊಗೊಂಡ್ರೆ ನಾವೇ ಅಲ್ಪಸಂಖ್ಯಾತರಲ್ಲಿ. ಇಲ್ಲಿ ನಮ್ಗೆ ಏನು ಫೆಸಿಲಿಟಿ ಸಿಗುತ್ತೆ, ಏನೂ ಸಿಗ್ತಿಲ್ಲ. ಬೇಸಿಕ್ ನೀಡ್ಸ್ ಅನ್ನೋದು ಏನೂ ಇಲ್ಲ. ಫಸ್ಟು ಸ್ವಚ್ಛತೆ ಇಂಪಾರ್ಟೆಂಟ್ ಕೊಡ್ಬೇಕು, ಸ್ವಚ್ಛತೆ ಇಲ್ಲ. ಶಾಲೆಗೆ ಇಂಪಾರ್ಟೆಂಟ್ ಕೊಡ್ಬೇಕು, ಶಾಲೆಗಿಲ್ಲ. ಶಾಲೆಗೆ ಗ್ರೌಂಡ್ ಇಲ್ಲ, ಎಕ್ವಿಪ್ಮೆಂಟ್ಸ್ ಇಲ್ಲ, ಕ್ವಾಲಿಟಿ ಎಜುಕೇಷನ್ ಇಲ್ಲ, ಬೇಸಿಕ್ ನೀಡ್ಸ್ ಅನ್ನೋದಿಲ್ಲ. ಮಕ್ಕಳು ಎಷ್ಟು ಆಟ ಆಡಿದ್ರೆ ಅಷ್ಟು ಚೆನ್ನಾಗಿ ಬೆಳೀತಾರೆ ಅಂದರೆ ಇಲ್ಲಿ ಫೀಲ್ಡೇ ಇಲ್ಲ. ಇಲ್ಲೆಲ್ಲ ನೋಡಿ ಫೀಲ್ಡ್ ಇಲ್ಲ. ಇರೋದು ಇದೊಂದು. ಇದು ಬೋರ್ಡ್ ಆಗಿದೆ. ಬಳ್ಳಿ ಕುಂಟೆ ಅಂತಿತ್ತು, ಅದು ಮಾಡ್ಕೊಂಡಿದ್ದಾರೆ. ಕೆರೆ ಇತ್ತು, ಅದನ್ನು ಕೆರೆ ಆಗಿದೆ. ಕೆರೆಗಳು ಸ್ವಚ್ಛತೆ ಇಲ್ಲ. ಸ್ಮಶಾನ ಇದೆ, ಸ್ಮಶಾನ ಕೆರೆಗಳು ಸ್ವಚ್ಛತೆ ಇಲ್ಲ. ಹೂಳೆತ್ಸಲ್ಲ, ಹೂಳೆತ್ಸೋ ಕೆಲಸ ಆಗ್ತಿಲ್ಲ. ಹೂಳೆತ್ಸೋದಕ್ಕೆ ಪಂಚಾಯತಿಯವ್ರು ಯಾಕೆ ತಲೆ ಕೆಡ್ಸ್ಕೊತಿರೋ ಗೊತ್ತಿಲ್ಲ. ಅಲ್ಲಿ ಎಷ್ಟೆಲ್ಲ ಗಲೀಜು. ಒಂದು ಪಂಚಾಯತಿಯಲ್ಲಿ ಎಷ್ಟು ದೂರ ಗಲೀಜು ಹಾಕಿದ್ರೆ ಅಷ್ಟು ಒಳ್ಳೆಯದು ಅಂತದೆ. ಕೆರೆಗಳು ತುಂಬಿಸಿ, ಕೆರೆಗಳೆಲ್ಲ ಅದೇ ಇದ್ದರೆ ಹೂಳೆತ್ಸೋ ಕೆಲಸ ಆಗದಿದ್ರೆ ನೀರು ಎಲ್ಲಿರುತ್ತೆ? ಇರಲ್ಲ. ಬೋರ್ವೆಲ್ಗಳು ಎಲ್ಲಿ ನೀರು ಬರುತ್ತೆ? ಬರಲ್ಲ. ಸ್ವಚ್ಛತೆ ಇರಲ್ಲ. ಮೇಜರ್ ಸ್ವಚ್ಛತೆ ಕಾಪಾಡಬೇಕು. ಇಲ್ಲಿರೋ ಈ ಪರಿಸ್ಥಿತಿಯಲ್ಲಿ ಇದೊಂದು ದಾರಿ ಇತ್ತು ನಮಗೆ. ಬೇಸಿಕ್ ನೀಡ್ಸ್ ಅಂದರೆ ಶನ್ಮಾತ್ಮ ದೇವಸ್ಥಾನ ಅಂತ ಬರುತ್ತೆ, ದೇವಸ್ಥಾನಕ್ಕೆ ಹೋಗಬೇಕು. ಅವಾಗ ದಾರಿ ಆರತಿಗಳು ಎತ್ಕೊಂಡು ಹಿಂಗೆ ಹೋಗೋದು. ಈಗ ಅದು ಸ್ಟಾಪೇ ಆಗಿಬಿಟ್ಟಿದೆ, ಆರತಿಗಳು ಹೋಗಲ್ಲ. ಅಂದರೆ ಅದು ರೋಡು ಕ್ಲೋಸ್ ಮಾಡಿದಾರಾ ಹೆಂಗೆ? ಸ್ಟಾಪ್ ಆಗಿದೆ. ಆರತಿಗಳು ಹೋಗುತ್ತೆ ಅನ್ನೋದು ಅದು ಸ್ಟಾಪೇ ಆಗುತ್ತೆ. ಅಲ್ಲಿ ನೀವು ಅಂದರೆ ಆರತಿಗಳು ಇಲ್ದಾಗ ರೋಡ್ ಇರುತ್ತೆ? ರೋಡ್ ಇರುತ್ತೆ ಅನ್ನೋದು ರೋಡೇ ಮುಚ್ಚಾಕಿದ್ದಾರೆ ಸರ್. ಅದು ಹೋಗೋಕ್ಕೆ ಜಾಗ ಇಲ್ದಂಗೆ ಆಗಿದೆ. ಬಟ್ ಅದು ತುಂಬ ಹೋಗೋಕೆ ಆಗ್ತಿಲ್ಲ. ಆರತಿಗಳು ಹೋಗ್ತಿಲ್ಲ. ಇಲ್ಲಿ ನಮ್ಮ ದೈವ ಕಾರ್ಯಗಳು ಮಾಡಬೇಕಂದ್ರೆ ತುಂಬ ಸಮಸ್ಯೆಗಳು ಎದುರಾಗ್ತಿದೆ. ಮತ್ತು ಇನ್ನೊಂದು ಬರೋಣ, ಈ ಕಮೇನಿ ಅಂತ ಅವ್ರು ನಮ್ಮ ದೇಶದವ್ರಂತೂ ಅಲ್ಲ, ಸಂತಾಪ ಸೂಚಿಸೋದಕ್ಕೆ ನಮ್ಮ ದೇಶದವ್ರಂತೂ ಅಲ್ಲ. ಅವ್ರು ಧರ್ಮಗುರುಗಳಾಗಿದ್ದರೆ ಅವರು ಧರ್ಮದಲ್ಲಿ ಅವರು ನಮಾಜ್ ಮಾಡ್ಕೋದಿಲ್ಲ, ಮಾಡಲಿ. ಬಟ್ ಕರ್ಫ್ಯೂ ಥರ ಮಾಡುವಷ್ಟು ಅವಶ್ಯಕತೆ ಏನಿಲ್ಲ. ನಮ್ಮ ದೇಶದಲ್ಲಿ ಎಷ್ಟೋ ಪಲ್ವಾಮಾ ಅಟ್ಯಾಕಲ್ಲಿ 49 ಜನ ಸತ್ತೋದ್ರು. ಒಂದು ದಿವಸ ಮಾಡಲಿಲ್ಲ, ಮಾಡೋಕ್ಕಾಗಲೂ ಇಲ್ಲ. ನಾವು ಮಾಡಿದ್ದೀವಿ, ಒಪ್ಕೊಳ್ತೀವಿ, ನಾವು ಮಾಡಿದ್ದೀವಿ. ನಮ್ಮ ದೇಶ ನಮ್ಗೆ ಹೆಮ್ಮೆ ಇದೆ, ನಮ್ಮ ದೇಶದಲ್ಲಿ ಏನಿದೆ ಅಂತ. ಈಗ ಹೊರದೇಶದಲ್ಲಿ ಹೋಗಿ ಎಷ್ಟೋ ಜನ ಮುಸ್ಲಿಮ್ಸೇ ಹೇಳ್ತಿದ್ದಾರೆ ಈಗಿರೋ ಸರ್ಕಾರದಲ್ಲಿ ನಮ್ಗೆ ತುಂಬ ಫೆಸಿಲಿಟಿ ಸಿಗ್ತಿದೆ ಅಂತ. ಬಟ್ ಯಾವುದೇ ಸರ್ಕಾರದಲ್ಲಿ ಫೆಸಿಲಿಟಿ ಕೊಟ್ಟರೆ ತುಂಬ ಒಳ್ಳೆಯದು. ಬಟ್ ನಮ್ಮ ದೇಶದಲ್ಲಿದ್ದಾಗ ಸಂತಾಪಿಸೋದು ಇನ್ನೂ ತುಂಬ ಒಳ್ಳೆಯದು. ಯಾರ್ಯಾರಿಗೋ ಕೊಟ್ಟು ಯಾರ್ಯಾರಿಗೋ ಮಾಡೋ ಅವಶ್ಯಕತೆ ಇಲ್ಲ. ಹಂಗಂತ ನಾವು ಇಸ್ರೇಲ್ಗೆ ಸಪೋರ್ಟ್ ಮಾಡ್ಬೋದಲ್ಲ. ಇಸ್ರೇಲ್ ನಮಗೂ ಸಪೋರ್ಟ್ ಇದೆಯಲ್ಲ. ಅಲ್ಲ, ನಾವು ಹೇಳೋದಂದ್ರೆ ಮಾನವೀಯತೆಯ ದೃಷ್ಟಿಯಿಂದ ಎಲ್ರಿಗೂ ಸಂತಾಪ ಸೂಚೋಣ, ಅಂದರೆ ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನೀವು ಹೇಳ್ತೀವಿ. ನಮ್ಮ ದೇಶ ಇದಕ್ಕೆ ಬಂದಾಗ ನಮ್ಮ ದೇಶ ಸ್ಟ್ಯಾಂಡ್ ಆಗಿದೆ, ಸೈಲೆಂಟ್ ಆಗಿದೆ. ಅದನ್ನು ಫಾಲೋ ಮಾಡಬೇಕು. ಯಾವುದೇ ಸರ್ಕಾರ ಇದ್ರೂ ಅಷ್ಟೇ, ನಮ್ಮ ದೇಶದ ಏನಿದೆ ಸೂಚನೆ ಅದನ್ನು ಫಾಲೋ ಮಾಡೋಣ. ಅದರಲ್ಲಿ ಸೊ ಈಗ ನಂದೊಂದು ಪ್ರಶ್ನೆ, ಇಷ್ಟೊಂದು ಫೆಸಿಲಿಟಿ ಇಲ್ಲ ನಮ್ಮೂರಲ್ಲಿ, ಕಸದಿಂದ ಹಿಡಿದು ನೀರಿಂದ ಹಿಡಿದು ಪ್ರತಿಯೊಂದೂ. ನೀವು ಓಟ್ ಹಾಕೋಕ್ಕೆ ಮುಂಚೆ ಆಗಲಿ ಅಥವಾ ಓಟ್ ಹಾಕಿದ ಮೇಲೆ ಆಗಲಿ ಯಾವುದೋ ಸದಸ್ಯರಿಗೆ ನೀವು ಪ್ರಶ್ನೆ ಮಾಡಿದ್ದೀರಾ? ಪ್ರಶ್ನೆ ಮಾಡ್ತೀವಿ. ನಮ್ಮೂರಲ್ಲಿ ಕೆಲವು ನಾಯಕರು ಅಂತಿದ್ರು, ಈಗ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಒಂದು 10 ವರ್ಷದಿಂದ ಹೋದರೆ ಯುವಕರು ಪ್ರಶ್ನೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಪ್ರಶ್ನೆ ಮಾಡೋಕೆ ಹೋದರೆ ಹೋಗೊಂದು ಹಿಂದಕ್ಕೆ ತಳ್ತಿದ್ರು. ಬಟ್ ಈಗ ಯುವಕರು ತುಂಬ ಇಲ್ಲಿರೋ ಜಾಗದಲ್ಲಿ ಹೋಲಿಕೆ ಮಾಡಿದ್ರೆ ಈಗ ಇವರು ತುಂಬ ಮುಂದೆ ಬಂದಿದ್ದಾರೆ, ಶಾರ್ಪ್ ಇದ್ದಾರೆ. ಎಲ್ಲದರಲ್ಲೂ ಕರೆಕ್ಟಾಗಿ ಯಾವುದು ತಪ್ಪು ಪ್ರಶ್ನೆ ಮಾಡೋದ್ರಲ್ಲಿ ಯಾವ ದೊಡ್ಡವ್ರಿಗೂ ಹಿಂದೆ ಮುಂದೆ ನೋಡಲ್ಲ. ಪ್ರಶ್ನೆ ಮಾಡಲೇಬೇಕು, ಮಾಡ್ತೀವಿ. ಆವಾಗ ಆ ಥರ ಇತ್ತು, ಹಿಂದಕ್ಕೆ ತಳ್ಳೋದು, ಮುಂದೆ ಬಿಡೋದು. ಅವರು ಕೇಳ್ತಿರ್ಲಿಲ್ಲ, ಕೇಳೋರ್ಗೂ ಬಿಡ್ತಿರ್ಲಿಲ್ಲ. ಅದು ಕೇಳದೆ ಅವ್ರು ಸ್ವಲ್ಪ ಇದಾಗಿದ್ದಾರೆ. ಅವ್ರು ಕೇಳಿ ಪಡ್ಕೊಂಡಿದ್ದಾರೆ, ನಾವು ಕೇಳಿದ್ದಂಗೆ ಹಿಂದೆ ಉಳಿದಿದ್ದೀವಿ. ಇದು ಇನ್ಮೇಲಾದ್ರೂ ನೀವು ಪ್ರಶ್ನೆ ಮಾಡ್ತೀರಾ ಹೇಗೆ? ಪ್ರಶ್ನೆ ಮಾಡ್ತಾನೆ ಬಂದಿದ್ದೀವಿ ಸರ್. ವೆರಿ ಗುಡ್. ಪ್ರಶ್ನೆ ಮಾಡ್ತಾನೆ ಬಂದಿದ್ದೀವಿ. ಸರ್ ಪ್ರಶ್ನೆ ಮಾಡೋಕೆ ಯಾವ ಶಾಸಕರು ಇಲ್ಲಿ ಬರಲ್ವಲ್ಲ, ಅದನ್ನ ಹೇಳಿ. ಇವಾಗ ನಾವು ಪ್ರಶ್ನೆ ಮಾಡಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕಲ್ಲ, ಇಲ್ಲಿ ಬರೋದಿಷ್ಟು. ಆದರೆ ಈಗ 1 hour ಇಲ್ಲಿ 5 ನಿಮಿಷಕ್ಕೆ ಏನು ಪ್ರಶ್ನೆ ಕೇಳ್ತೀವಿ? ಅದು ತೊಳ್ಳಾಟ, ನುಗ್ಗಾಟ, ಅದರಲ್ಲೊಬ್ರು ಒಂದು ದೊಡ್ಡವ್ರು ಅವ್ರ ಮೇಲೆ ಇರೋದು. ಅದು ನಾವೆಲ್ಲ ಸರಿ, ಇದಕ್ಕೆ ಪರಿಹಾರ ಏನು ಹೇಳ್ತೀರಾ ನೀವು? ಇದಕ್ಕೆ ಪರಿಹಾರ ಏನು ಹೇಳ್ತೀರಾ? ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಇಲ್ಲಿ ನಮ್ಮ ಹಿಂದೂಗಳು ಬಂದು ಎಲ್ಲ ದುಡಿದ್ರೇ ಮನೆ ನಡೆಯೋದು.
ದುಡಿದ್ರೆ ಅದೊಂದು. ಬಟ್ ಅದರಲ್ಲೂ ಈಗ ಏನಾಗ್ಬಿಟ್ಟಿದೆ ಅಂದರೆ ವಲಸಿಗರು ತುಂಬ ಬಂದು ಆ ಕೆಲಸನ ಕಿತ್ಕೊಂಡು ಅದು ಯಾವ ದೇಶದವರು ಏನು ಯಾವ ರಾಜ್ಯದವರು ಏನೂ ಮಾಹಿತಿ ಇಲ್ದಂಗೆ ಆ ಥರ ವಲಸಿಗರು ತುಂಬ ಜಾಸ್ತಿ ಆಗಿದೆ. ಅದು ಅದು ಏನು ಅನ್ನೋದೇ ಅಂದ್ರೆ ನೀವು ಹೇಳೋದು ಬಾಂಗ್ಲಾದೇಶದವ್ರು ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಟೆರರಿಸ್ಟ್ ಆಗಿರ್ಬೋದು, ಗೊತ್ತಿಲ್ಲ ನಿಮಗೆ ಆ ಥರ ನೀವು ಹೇಳ್ತಾ ಇದ್ದೀರಾ. ವಲಸಿಗರು ಆಧಾರ್ ಕಾರ್ಡು ಪಾನ್ ಕಾರ್ಡು ಒಬ್ರು ಮಾಡ್ಕೊಡ್ತಿದ್ದಾರೆ. ವಲಸಿಗಾರ ಸರ್ ಅಷ್ಟೇ. ಅದು ಯಾವ ದೇಶದವರು ಅದು ನಾವು ಕಂಡುಹಿಡಿಯೋಕ್ಕಾಗಲ್ಲ. ಅದು ಬಂದು ಗೌರ್ಮೆಂಟ್ ಅವ್ರ ಕೆಲಸ ಅದು. ಅಲ್ಲ ಆಧಾರ್ ಕಾರ್ಡು ಪಾನ್ ಕಾರ್ಡು ಅದು ಹೆಂಗೆ ಮಾಡ್ಕೊಟ್ಬಿಡ್ತಾರೆ? ಇಲ್ಲೇ ಮಾಡ್ಕೊಡ್ತಿದ್ದಾರೆ ಒಬ್ರು 2000 ಕಾಸು ಇಸ್ಕೊಂಡು ಎಷ್ಟು 1.5 ಇಸ್ಕೊಂತಾರಂತೆ. ಅದನ್ನು ಸೈಬರ್ ಒಬ್ರು ಹೇಳಿದ್ರು, ಅದನ್ನು ಮಾಡ್ಕೊಡ್ತಿದ್ದಾರೆ. ಈ ಥರ ತುಂಬ ತೊಂದರೆ ಅನುಭವಿಸ್ತಾರಂತ ಹಿಂದೂಗಳೇ. ಇಲ್ಲಿ ಮಾತ್ರ ಇಲ್ಲಿ ಫ್ಯಾಕ್ಟಾಗಿ ಬಂದು ಯಾವುದೇ ರಾಜಕಾರಣ ಬಂದು ಕುತ್ಕೊಂಡು ಕೇಳಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಯಾರೇ ಆಗಲಿ, ಅದು ಎಂಥ ಅಧಿಕಾರಿಗಳೇ ಆಗಲಿ, ಬಂದು ಕುತ್ಕೊಂಡು ನೋಡಿದ್ರೆ ಸಮಸ್ಯೆ ಯಾರಿಗಿದೆ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಏನೋ ಬಂದು ಅಲ್ಲಿ ನೋಡಿಬಿಟ್ಟು ಅಲ್ಲೇ ನೋಡಿಕೊಂಡು ಅದೇನೋ ಬಾವಿಯಲ್ಲಿ ಕಪ್ಪೆ ಇದ್ದಂಗೆ ಅವರು ಒಂದು ಜಾಗದಲ್ಲಿ ಇದ್ದಾರೆ ಎಲ್ಲ ಸಿಗ್ತಾರೆ ಅಂತದ್ದು ಅವ್ರು ಮಾತ್ರ ನೋಡ್ಕೊಂಡು ಹೋದರೆ ಆಗಲ್ಲ. ಬಾವಿ ಪಕ್ಕದಲ್ಲಿರೋ ಒಂದು ಗುಂಡಿನೂ ನೋಡಬೇಕು, ಅದರಲ್ಲಿ ಸಮಸ್ಯೆ. ಹೌದು, ಅವಾಗ ಸಮಸ್ಯೆಗಳು ಅರಿವಾಗುತ್ತೆ. ಅದಾಗಲ್ಲ. ಅದು ಬಿಟ್ಟು ಮತ್ತು ಈಗ ಕೊರಿಯರ್ ಒಂದು ಬರುತ್ತೆ ಸರ್. ಯಾವುದೇ ನಾವು ಆರ್ಡ್ರ್ ಮಾಡಬೇಕಂದ್ರೆ ಕೊರಿಯರ್ ಮಾಡಬೇಕು. ಈಗ ನೀವು ಯಾವುದೇ ಆರ್ಡ್ರ್ ಮಾಡಿರಿ ಪಿನ್ ಕೋಡ್ ವರ್ಕ್ ಆಗಲ್ಲ. ಪಿನ್ ಕೋಡ್ ಬ್ಲಾಕ್ ಆಗಿದೆ. ಯಾಕೆ? ಅದು ಗೊತ್ತಿಲ್ಲ. ಯಾವುದೇ ಆರ್ಡ್ರ್ ಮಾಡಿರಿ ಪಿನ್ ಕೋಡ್ ಅಂತೂ ವರ್ಕ್ ಆಗ್ತಿಲ್ಲ ಸರ್. ಅವ್ರೇನಾದರೂ ಬಂದರೆ ಇವಾಗ ಲೇಡೀಸ್ ಮುಸ್ಲಿಮ್ಸ್ ಇರ್ತಾರಲ್ಲ, ಮುಸ್ಲಿಮ್ಸ್ ಏನಾದರೂ ಮತ್ತೆ ಚೇಂಜಸ್ ಆಗ್ತಾರೆ, ಮತ್ತು ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ರೀಸನಿಂದ ಆ ಥರ ಚೇಂಜಸ್ ಮಾಡಿದ್ದಾರೆ. ಅಂದರೆ ಏನು ಮುಸ್ಲಿಮ್ಸ್ ಚೇಂಜ್ ಆದರೆ ಅಂದರೆ ಬಂದಿದ್ದಾರೆ ಅಂದರೆ ಡೆಲಿವರಿ ಕೊಡ್ತಾರೆ ಸರ್. ಪ್ರಾಜೆಕ್ಟ್ ಇದು ಕೊಡ್ತಾರಲ್ಲ, ಅವರು ಆರ್ಡ್ರ್ ಮಾಡಿರ್ತಾರಲ್ಲ, ಡೆಲಿವರಿ ಮಾಡೋದಕ್ಕೆ ಬಂದಾಗ ಅವ್ರ ಮನೆಗೆ ಬಂದು ಮುಸ್ಲಿಮ್ ಇರ್ತಾರಲ್ಲ ಸರ್, ಲೇಡೀಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೇನಾದರೂ ಪ್ರಾಬ್ಲಮ್ ಆಗುತ್ತೆ, ಅವ್ರು ಮುಂದೆ ಚೇಂಜ್ ಮಾಡ್ಕೊತಾರೆ. ಆ ದೃಷ್ಟಿಯಿಂದ ಈ ಥರ ಬೇಕಾದ್ರೆ ನೀವೇ ಆರ್ಡರ್ ಮಾಡಿ ನೋಡ್ಬೋದು. ಪಿನ್ ಕೋಡ್ ಆಗಿಬಿಟ್ಟು ಪಿನ್ ಕೋಡ್ ಆಗಲ್ಲ. ಅಂದರೆ ಯಾವುದು ಕೊರಿಯರ್ ಯಾವುದು ಬರಲ್ಲ. ಪೋಸ್ಟ್ ಆಫೀಸ್ ಅಲ್ಲ, ನಾರ್ಮಲ್ ಇವಿದೆಯಲ್ಲ, ಫ್ಲಿಪ್ಕಾರ್ಟು, ಅಮೆಜಾನು, ಆನ್ಲೈನ್ ಕೊರಿಯರ್ಸ್ ಯಾವ ಬರಲ್ಲ. ಬರುತ್ತೆ, ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ. ಇಲ್ಲ ಆರ್ಡ್ರೇ ತಗೊಳ್ಳಲ್ಲ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಪಿನ್ ಕೋಡೇ ತಗೊಳ್ತಿಲ್ಲ, ಜನ್ರೇಟ್ ಆಗ್ತಿಲ್ಲ. ಅದೇನಾಗಿದೆ ಅಂದರೆ ಮತ್ತೆ ಇನ್ನೊಂದರಲ್ಲಿ ವ್ಯವಹಾರದ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ ನಮ್ಮ ಹಿಂದೂಗಳಿಗೆ ತುಂಬ ಇದಿದೆ. ನಮ್ಮವ್ರ ಹತ್ರನೇ ಪರ್ಚೇಸ್ ಮಾಡಬೇಕು ಅಂತ ಆ ಥರ ಫೆಸಿಲಿಟಿ ಇಲ್ಲೆಲ್ಲೂ ಇಲ್ಲ. ಅವ್ರು ಬಿಟ್ಟರೆ ಗತಿ ಇಲ್ಲ ಅಂದಂಗೆ ಅಲ್ಲಿ ಹೋಗ್ತಿದ್ದಾರೆ. ಆ ಥರ ಫೆಸಿಲಿಟೀಸ್ ಮೈನ್ ಮಾರ್ಕೆಟು ಅವರೇ, ಮೇನ್ ಮಾರ್ಕೆಟ್ ಅವರೇ. ಹಾಗಾಗಿ ಬ್ಲಾಕ್ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಪ್ಲಸ್ ಇನ್ನೊಂದು ಅವರು ಲೇಡೀಸ್ನ ಯಾರು ನೋಡಬಾರ್ದು ಅನ್ನೋದಕ್ಕೋಸ್ಕರನೂ ಅಂತ ಹೇಳಿದ್ರು. ಹೌದು, ಅದು ಇದೆ ರೀಸನ್ನು. ಬಟ್ ಇವ್ರು ಹೇಳ್ದಂಗೆ ಮೈನ್ ಸರ್ಕಲ್ ಬಸ್ ಸ್ಟ್ಯಾಂಡಲ್ಲಿ ಶೌಚಾಲಯನ ಮೇಜರ್ ಇಂಪಾರ್ಟೆಂಟ್. ಅದು ನಾವು ಪಂಚಾಯತಿ ಕೊಟ್ಟಿದ್ವಿ, 5 ವರ್ಷದ ಹಿಂದೆನೇ ಕೊಟ್ಟಿದ್ದೀವಿ. ಈಗೂ ಲೆಟ್ರ್ ಇದೆ, ಅಲ್ಲೇ ಮುಸ್ಲಿಮ್ಸ್ ಅವರು ಸೈನ್ ಹಾಕಿದ್ದಾರೆ, ಲೆಟ್ರು ಇದೆ, ಪಂಚಾಯತಿ ಕೊಟ್ಟಿದ್ದೀವಿ. ಬಟ್ ಅದೇನೂ ಆಗಿಲ್ಲ, ಮುಂದುವರೆದು ಅದೇನೂ ಆಗಿಲ್ಲ. ಫ್ರೀಡಮ್ ಫೈಟರ್ಸ್ ಹೆಸರಿಕಣ ಅಂತ ಬಿಟ್ಟು ಅವ್ರು ಮುಂದೆ ಇಲ್ಲ. ಅಬ್ದುಲ್ ಕಲಾಂ ಹೆಸರಿಟ್ರೆ ಅಬ್ದುಲ್ ಕಲಾಂ ಹೆಸರಿಕ್ಕಿದ್ರು ಕೂಡ ಅವರು ಮುಂದೆ ಬರ್ತಾ ಇಲ್ಲ. ಅವ್ರು ಅಬ್ಜೆಕ್ಷನ್ ಮಾಡ್ತಾರೆ. ರೀಸನ್ ಏನೋ ಅನ್ನೋದು ಗೊತ್ತಿಲ್ಲ. ಅಬ್ದುಲ್ ಕಲಾಂ ಹೆಸರು ಇಡೋದಕ್ಕೆ ಅವ್ರಿಗೇನು ಅಬ್ಜೆಕ್ಷನ್ ನನಗೆ ಗೊತ್ತಾಗ್ತಿಲ್ಲ. ಒಂದು ಪ್ರಧಾನಿ ಆಗಿರೋಂಥ ರಾಷ್ಟ್ರಪತಿ ಸರ್, ರಾಷ್ಟ್ರಪತಿ ಆಗಿರೋಂಥ ವ್ಯಕ್ತಿರ ಅದೇ ಮುಸ್ಲಿಂ ಜನಾಂಗದ ವ್ಯಕ್ತಿ ಹೆಸರಿಡೋದಕ್ಕೂ ಅವ್ರಿಗೆ ಇಷ್ಟ ಇಲ್ಲ.